ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್. ಇದು ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನ ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್. ಇದು ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನ ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್. ಇದು ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನ ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ.
ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್ ಇದು. ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನು ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ ಸಾರಿಗೆ ನೌಕರರ ಜೊತೆಗೆ. ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12ವರೆಗೆ ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್ ಇದು. ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನು ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ ಸಾರಿಗೆ ನೌಕರರ ಜೊತೆಗೆ. ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12ವರೆಗೆ ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ